ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಹನಾಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಎಗ್ ಮ್ಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಹಾಗೆ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮ್ಯಾಟೊ ಮತ್ತು 4ರಿಂದ 5 ಹಸಿಮೆಣಸಿನ್ಕಾಯಿ, 4 ಮೊಟ್ಟೆ, ಹಾಗೆ ಫ್ಯಾಮಿಲಿ ಪ್ಯಾಕ್ ಮ್ಯಾಗಿನ ತೊಗೊಂಡಿದ್ದೀನಿ. ಇಲ್ಲಿ ಮ್ಯಾಗಿನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೋಸ್ಕರ ವಾಟರ್ನ ಬಿಸಿ ಮಾಡ್ಕೊಳ್ಳೋಣ. ಅಂದರೆ ಒಂದು ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅನ್ಬೇಕಾದ್ರೆ ವಾಟರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಮ್ಯಾಗಿನ ನಾನಿಲ್ಲಿ 4 ಮ್ಯಾಗಿ ಸ್ಲೈಸಸ್ ಏನಿದೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಇದನ್ನು ಕೂಡ ಎಷ್ಟು ನಾವು ಮ್ಯಾಗಿನ ಬಾಯ್ಲ್ ಮಾಡ್ಕೊಳ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ನೋಡಿ, ಇವಾಗ ಇದು ರೆಡಿಯಾಗಿದೆ. ವಾಟ್ರನ್ನೆಲ್ಲ ರಿಮೂವ್ ಮಾಡಿಕೊಂಡು ಕೋಲ್ಡ್ ವಾಟ್ರಲ್ಲಿ ಹಾಕ್ಕೊಳ್ಳೋಣ. ಅಷ್ಟರಲ್ಲಿ ಬೇಕಿರೋ ಅಂತಹ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಎಗ್ ಮಸಾಲ ಏನು ಬೇಕೋ ಅದನ್ನು. ಒಗ್ಗರಣೆಗೆ ನಾನಿಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಸಾಸಿವೆ ಸಿಡಿದ ಮೇಲೆ ನೆಕ್ಸ್ಟ್ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಫ್ರೈ ಆದಮೇಲೆ ಗ್ರೀನ್ ಚಿಲ್ಲಿ ನಾನಿಲ್ಲಿ 4ರಿಂದ 5 ಸೀಳಿಟ್ಕೊಂಡಿದ್ದೀನಿ. ಇದು ಕೂಡ ಆಯಿಲಲ್ಲಿ ಫ್ರೈ ಆಗಬೇಕು. ಈಗ ಇದಕ್ಕೆ ನಾನು ಈರುಳ್ಳಿ ಏನು ತೊಗೊಂಡಿದ್ದೆ ಆ ಸ್ಲೈಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಏನು ಡೀಪ್ ಫ್ರೈ ಮಾಡೋ ಅಷ್ಟಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗೋ ಅಷ್ಟು ಫ್ರೈ ಆದರೆ ಸಾಕು. ಈರುಳ್ಳಿ ಫ್ರೈ ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಈ ಪ್ರೊಸೀಜರ್ ಫುಲ್ ನಾವೇನೇ ಮಾಡಿದ್ರೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಿ 1 ಟೊಮ್ಯಾಟೊನ ಯೂಸ್ ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ. ಹಾಗೆ ಇದರ ಜೊತೆ ನೀವು ವೆಜಿಟೇಬಲ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಿಮಗೆ ಬೇಕಾಗಿರೋದು ಯಾವುದೇ ಆಗಿರ್ಬೋದು, ಕ್ಯಾರೆಟ್, ಬೀನ್ಸ್, ಬಟಾಣಿ ಕೂಡ ಯೂಸ್ ಮಾಡ್ಕೊಬೋದು. ಎಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ವಾಟ್ರಲ್ಲಿ ಬಾಯ್ಲ್ ಮಾಡಿ ಇದರ ಜೊತೆ ಆ್ಯಡ್ ಮಾಡ್ಕೋಬೋದು. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ 1/4 ಸ್ಪೂನ್ ಅಷ್ಟು ಅರಿಶಿನ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 3 ಆಯಿಲಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ 2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಅದು ಆಯಿಲಲ್ಲಿ ಫ್ರೈ ಆದರೆ ಅದು ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಯಾವುದೇ ಅಡಿಷನಲ್ ಮಸಾಲಾಸ್ನ ಆ್ಯಡ್ ಮಾಡ್ಕೊತಾ ಇಲ್ಲ. ಅಂದರೆ ಹೋಮ್ ಮೇಡ್ ಏನಿದೆ ಅದೇ ರೆಡ್ ಚಿಲ್ಲಿ ಪೌಡರ್ ಹಾಗೆ ಧನಿಯಾ ಪೌಡರ್ನ ಯೂಸ್ ಮಾಡಿದ್ದೀನಿ. ಈಗ 4 ಮೊಟ್ಟೆ ಏನು ತೊಗೊಂಡಿದ್ದೆ ಅದನ್ನು ಎಗ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಎಗ್ಗು ಸ್ವಲ್ಪ ಅದು ಕುಕ್ ಆಗಬೇಕು. ಅದಾದಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ತುಂಬ ಕೈ ಆಡಿಸ್ಬಾರ್ದು ಸ್ಟಾರ್ಟಿಂಗು. ಅದೇನ ಹಾಗೆ ಬಿಟ್ಟರೆ ಅದಾಗದೆ ಪ್ಯಾನಿಂದ ಬಿಡ್ತಾ ಹೋಗುತ್ತೆ. ಅಂದರೆ ಏನು ಸ್ಟಿಕ್ ಆನ್ ಆಗಿರುತ್ತೋ ಅದು ನೋಡ್ತಾ ಇದ್ದೀರಾ ಎಷ್ಟು ಕ್ಲೀನಾಗಿ ಅದು ಪ್ಯಾನಿಂದ ಸ್ಟಿಕ್ ಆನ್ ಆಗಿದ್ದೆಲ್ಲನೂ ಬರ್ತಾ ಇದೆ ಅಂತ. ಸೇಮ್ ನಾವು ಎಗ್ ಬುರ್ಜಿಗೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ರೆಡಿಯಾಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದಂಥ ಮ್ಯಾಗಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮ್ಯಾಗಿನ ಎಷ್ಟು ಉದ್ರುದ್ರಾಗಿರುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಮುದ್ದೆ ಥರ ಮಾಡ್ಕೊಂಬಿಟ್ರೆ ಇದು ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೂ ಕೂಡ. ಹಾಗಾಗಿ ನೋಡ್ತಾ ಇದ್ದೀರಾ ಮ್ಯಾಗಿ ಉದ್ರುದ್ರಾಗಿದೆ. ಈಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ರೆಡಿ ಮಸಾಲ ಮ್ಯಾಗಿ ಪ್ಯಾಕೆಟಲ್ಲಿ ಬರುವಂತಹ ಮಸಾಲ ಪ್ಯಾಕೆಟ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಏನು ಬರುತ್ತೆ ಮ್ಯಾಗಿ ಜೊತೆ ಕೊಡ್ತಾರಲ್ಲ ಆ ಮಸಾಲಾನ ಲಾಸ್ಟಲ್ಲಿ ಹಾಕ್ಬಿಟ್ಟು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗದು ಒಂದು ಚೌಟಿಂದ ಮಿಕ್ಸ್ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಈ ಥರ 2 ಸ್ಪೂನ್ಸ್ನ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಕ್ಲೀನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ 1-2 ಮಿನಿಟ್ಸ್ ಹಂಗೆ
ಕುಕ್ ಮಾಡಿಕೊಂಡ್ರೆ ಸಾಕು. ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ರೆಡಿ ಆಗಿದೆ. ನಾನು ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ರೆಸಿಪಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.